ಸ್ವಾಗತ. ಇದೀಗ ಮುಖ್ಯಾಂಶಗಳು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170. ವಿಶೇಷ ಚೇತನರ ಬಗ್ಗೆ ಅನುಕಂಪ ಬೇಡ, ಅವರಿಗೆ ಅವಕಾಶಗಳನ್ನು ರೂಪಿಸಿ ಎನ್ನುವುದು ಕೇವಲ ಬಾಯಿಮಾತಿಗೆ ಸೀಮಿತವಾಗಿದೆ. ಸರ್ಕಾರ ವಿಶೇಷ ಚೇತನರಿಗಾಗಿ ಅನೇಕ ಸೌಲಭ್ಯಗಳನ್ನು ಕಲ್ಪಿಸುತ್ತಿದ್ದರೂ ಆ ಸೌಲಭ್ಯಗಳು ಸಮರ್ಪಕವಾಗಿ ವಿಶೇಷ ಚೇತನರಿಗೆ ತಲುಪುತ್ತಿಲ್ಲ. ಇದರಿಂದ ಸೌಲಭ್ಯಕ್ಕಾಗಿ ವಿಶೇಷ ಚೇತನರು ಪರದಾಡಬೇಕಾಗಿದೆ. ಅಂಗವಿಕಲ ಎಂದು ಅನುಕಂಪ ತೋರಿಸುವವರೇ ಹೆಚ್ಚು. ಆದರೆ ಸರ್ಕಾರಿ ಸೌಲಭ್ಯ ಒದಗಿಸುವುದರಲ್ಲಿ ಆಡಳಿತ ಯಂತ್ರ ಹಿಂದೆ ಇದೆ ಎನ್ನುವುದು ಅಂಗವಿಕಲರ ಮಾತಾಗಿದೆ. ಚಿಂತಾಮಣಿ ತಾಲೂಕಿನ ಉಪ್ಪುರಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನರು ತಮ್ಮ ಕೆಲಸ ಕಾರ್ಯಗಳಿಗಾಗಿ ತೆರಳುವ ವೇಳೆ ವಿಶೇಷ ಚೇತನರು ಸುಲಭವಾಗಿ ಕಚೇರಿ ಒಳಗೆ ಹೋಗಿ ಬರಲು ಪಂಚಾಯಿತಿ ಮುಂಭಾಗದಲ್ಲಿ ರ್ಯಾಂಪ್ ವ್ಯವಸ್ಥೆ ಮಾಡಿಕೊಡಲು ಸರ್ಕಾರದ ಆದೇಶವಿದೆ. ಆದರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ವಿಶೇಷ ಚೇತನರಿಗೆ ರ್ಯಾಂಪ್ ವ್ಯವಸ್ಥೆ ಮಾಡದೆ ನಿರ್ಲಕ್ಷ್ಯ ತೋರಿರುವುದರ ಜೊತೆಗೆ ವಿಶೇಷ ಚೇತನರಿಗೆ ಮೀಸಲಿಡಬೇಕಾದ 5% ಅನುದಾನವನ್ನು ಕೂಡ ನೀಡದೆ ನಿರ್ಲಕ್ಷ್ಯತೆ ತೋರುತ್ತಿದ್ದು, ಗ್ರಾಮ ಪಂಚಾಯಿತಿಗಳ ಮುಂದೆ ರ್ಯಾಂಪ್ ವ್ಯವಸ್ಥೆ ಮಾಡದೇ ಇರುವುದನ್ನು ಕಂಡ ಆಕ್ರೋಶಗೊಂಡ ವಿಶೇಷ ಚೇತನರು ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ವೇಳೆ ವಿಕಲಚೇತನ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ ಕಿರಣ್ ನಾಯಕ್ ಮಾತನಾಡಿ, ಸರ್ಕಾರದ ವಿವಿಧ ಕಚೇರಿಗಳಲ್ಲಿ ಅಂಗವಿಕಲರ ಅನುಕೂಲಕ್ಕಾಗಿ ರ್ಯಾಂಪ್ ವ್ಯವಸ್ಥೆ ಇರಬೇಕು. ದೈಹಿಕ ನ್ಯೂನತೆಯಿಂದ ಕೂಡಿದ ಅಂಗವಿಕಲರು ಸರಾಗವಾಗಿ ಕಚೇರಿಗಳನ್ನು ತಲುಪಲು ಸಾಧ್ಯವಾಗುತ್ತದೆ. ಆದರೆ ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ಈ ಸೌಲಭ್ಯವೇ ಇಲ್ಲ. ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರ್ಯಾಂಪ್ ವ್ಯವಸ್ಥೆ ಚಾಲ್ತಿಗೆ ಬರುತ್ತದೆ. ಅದಾದ ನಂತರ ಮತ್ತೆ ಮೂಲೆ ಗುಂಪು ಆಗುತ್ತಿದೆ. ಇದರಿಂದ ಅಂಗವಿಕಲರು ಮೆಟ್ಟಿಲನ್ನು ಹತ್ತಿ ಕಚೇರಿ ತಲುಪಲು ಮತ್ತೊಬ್ಬರು ಸಹಾಯವನ್ನು ಪಡೆಯುವ ಅನಿವಾರ್ಯತೆ ಇದೆ. 5 ರಿಂದ 6 ಮೆಟ್ಟಿಲಿರುವ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಅಂಗವಿಕಲರು ಪ್ರವೇಶ ಮಾಡಲು ಬಹಳಷ್ಟು ಕಷ್ಟಪಡಬೇಕಾಗುತ್ತದೆ. ಆದ್ದರಿಂದ ಉಪ್ಪುರಪೇಟೆ ಸೇರಿದಂತೆ ಚಿಂತಾಮಣಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ರ್ಯಾಂಪ್ ವ್ಯವಸ್ಥೆ ಮಾಡಬೇಕು. ಇಲ್ಲದೆ ವಿಶೇಷ ಚೇತನರ ಬಗ್ಗೆ ಅನುಕಂಪ ಬೇಡ, ಅವರಿಗೆ ಅವಕಾಶಗಳನ್ನು ರೂಪಿಸಿ ಎನ್ನುವುದು ಕೇವಲ ಬಾಯಿಮಾತಿಗೆ ಸೀಮಿತವಾಗಿದೆ. ಸರ್ಕಾರ ವಿಶೇಷ ಚೇತನರಿಗಾಗಿ ಅನೇಕ ಸೌಲಭ್ಯಗಳನ್ನು ಕಲ್ಪಿಸುತ್ತಿದ್ದರೂ ಆ ಸೌಲಭ್ಯಗಳು ಸಮರ್ಪಕವಾಗಿ ವಿಶೇಷ ಚೇತನರಿಗೆ ತಲುಪುತ್ತಿಲ್ಲ. ಇರೋದು ಮೆಂಬರ್ಸ್ಗಳು ಇಲ್ಲಿ ನಮ್ಮ ಸದಸ್ಯರು ಆಗಿರೋ ಲೀಡರ್ಸು MC ಸುಧಾಕರ್ ಸಾಹೇಬರು ಆಗಲಿ, ಇಲ್ಲಿ ನಮ್ಮದು ಜಿಲ್ಲಾ ಮೈಲ್ಸ್ವಾಮಿ BJP ಕ್ಯಾಂಡಿಡೇಟ್ಸು MP ಇದ್ದಾರೆ, ಅವ್ರನ್ನ ಆಗಲಿ ಇಲ್ಲಿ ಭಾಳ ಕಾಲ ಆಗಲಿ ಇಲ್ಲಿ ಅವ್ರಿಗೆ ಸೌಲಭ್ಯ ಮಾಡಿಕೊಡ್ಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ನಮ್ಮ ಪಂಚಾಯತಿಯಲ್ಲಿ ನಮ್ಮ ಲೀಡರ್ಸು ಯಾವ ಪಕ್ಷನ ನಾವು ನೋಡ್ತಾ ಇಲ್ಲ, ಯಾವ ಪಕ್ಷನ ಆಗಲಿ ಅವರು ನಮ್ಗೆ ಅವಶ್ಯಕತೆ ಇಲ್ಲ. ಇವ್ರಿಗೆ ಸಹಕಾರ ಮಾಡಿಕೊಡ್ಬೇಕಂತ ವೀಲ್ ಚೇರ್ ಒಳಗಡೆ ಹೋಗಿ ನಮ್ಮ PDO ಆಗಲಿ, ಬಿಲ್ ಕಲೆಕ್ಟರು, ಮೆಂಬರ್ಸು ಅವ್ರು ಬಂದು ಅವ್ರ ಜೊತೆ ಮಾತಾಡೋಕ್ಕೆ, ಅವ್ರಿಗೆ ಅವಶ್ಯಕತೆ ಬರೋಕ್ಕೆ ತೊಂದರೆ ಆಗೋದು. ಯಾರು ನಮ್ಗೆ ಚೆನ್ನಾಗಿದೆ, ಕೈ ಕಾಲು ಚೆನ್ನಾಗಿದೆ, ನಾವು ನಡ್ಕೊಂಡು ಹೋಗ್ಬೋದು, ಅವ್ರಿಗೆ ಆಗಲ್ಲ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಜೈ ಭೀಮ್, ಅಸ್ಸಲಾಮು ಅಲೈಕುಮ್. ಹಲೋ, ಹಾಯ್, ನಮಸ್ತೆ. ಇವತ್ತು ಚಿಂತಾಮಣಿ ತಾಲೂಕಿನ ಉಪ್ಪರಪೇಟೆ ಗ್ರಾಮದಲ್ಲಿ ಇದ್ದೀನಿ. ಉಪ್ಪರಪೇಟೆ ಗ್ರಾಮದಲ್ಲಿ ಸುಮಾರು ನಾವು 3-4 ವರ್ಷಗಳಿಂದ ಇಲ್ಲಿ ಅಂಗವಿಕಲರಿಗೋಸ್ಕರ ಕೆಲಸ ಮಾಡ್ತಾಯಿದ್ವಿ. ಎಸ್ಪೆಷಲಿ ಗ್ರಾಮ ಪಂಚಾಯತಿ, ಹಳ್ಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ನಮಗೆ ಮುಖ್ಯ. ಸೊ ಗ್ರಾಮ ಪಂಚಾಯತಿಗಳಲ್ಲಿ ಮೇಜರಾಗಿ ನಮಗೆ ವೀಲ್ ಚೇರ್ ಪರ್ಸನ್ಸ್ ಇರುವವ್ರಿಗೆ ರ್ಯಾಂಪ್ ಬೇಕು. ರ್ಯಾಂಪು 2016 ಕಾಯ್ದೆ ಪ್ರಕಾರ ರ್ಯಾಂಪು ಕಡ್ಡಾಯವಾಗಿದೆ. ಸೊ ಈ ಉಪ್ಪರಪೇಟೆ ಪಂಚಾಯತಿಯಲ್ಲಿ ಯಾವುದೇ ಕಾರಣಕ್ಕೂ ಒಂದು ರ್ಯಾಂಪ್ ಮಾಡಿಲ್ಲ. ರ್ಯಾಂಪ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ರೆ ರ್ಯಾಂಪು ಕಡ್ಡಾಯವಾಗಿ ಮಾಡಬೇಕು ಅಂತ ಏನಿಲ್ಲ ಅಂತ ಹೇಳಿ PDO ಅವರು ನಮಗೆ ರೆಸ್ಪಾನ್ಸ್ ಮಾಡ್ತಾರೆ. ಸೊ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ವಿ, 2016 ಕಾಯ್ದೆ ಸರಿಯಾಗಿ ಓದಿ ಅದರಲ್ಲಿ ಎಲ್ಲೆಲ್ಲಿ ನಮಗೆ ಅಂಗವಿಕಲರ ಬಗ್ಗೆ ಎಲ್ಲೆಲ್ಲಿ ರ್ಯಾಂಪ್ ಬೇಕು ಅಂತ ಅಲ್ಲಿ ಇದೆ, ದಯಮಾಡಿ ಆಕ್ಸೆಸಿಬಿಲಿಟಿ ಕರೆಕ್ಟಾಗಿರೋ ರ್ಯಾಂಪ್ನ ನೀವು ಮಾಡಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಇವತ್ತು ಈ ಟಾಯ್ಲೆಟ್ ಮಾಡಿದ್ದೀರಾ ನೀವು, ಈ ಉಪ್ಪರಪೇಟೆಯಲ್ಲಿ ಒಂದು ಅಂಗವಿಕಲರ ಟಾಯ್ಲೆಟ್ ಮಾಡಿದ್ದೀರಾ. ಆ ಟಾಯ್ಲೆಟ್ ನೋಡಿದ್ರೆ ಒಳಗಡೆ ಕುತ್ಕೊಳ್ಳೋಕ್ಕೆ ಸಿಟ್ಟಿಂಗ್ ಇಲ್ಲ, ಸ್ಟ್ಯಾಂಡಿಂಗ್ ಇಲ್ಲ, ಸಿಟ್ಟಿಂಗ್ ಇಲ್ಲ, ಮೇಜರಾಗಿ ನೀರಿಲ್ಲ. ಸೊ ನಮ್ಮ ದುಡ್ಡು ತೊಗೊಂಡು ನೀವು ರ್ಯಾಂಪ್ ಮಾಡಿಬಿಟ್ಟು ಇವತ್ತು ನಮ್ಮ ಅಂಗವಿಕಲರಿಗೆ ರ್ಯಾಂಪ್ ಮಾಡಿದ್ದೀನಿ, ಟಾಯ್ಲೆಟ್ ಮಾಡಿದಂಥ ಅಷ್ಟು ನೆಸೆಸಿಟಿ ಇಲ್ಲದೆ ಯಾಕೆ ಕಷ್ಟ ಬಿದ್ದು ಮಾಡ್ತಾಯಿದ್ರಾ? ದುಡ್ಡೆಲ್ಲ ವೇಸ್ಟ್ ಯಾಕೆ ಮಾಡ್ತಾಯಿದ್ರಾ? ಸೊ ನಮಗೆ
ರಿಯಲ್ಲಾಗಿ ಯೂಸ್ ಆಗೋ ಅಂಗವಿಕಲರಿಗೆ ಇವತ್ತು ರ್ಯಾಂಪ್ ಬೇಕು. ಸೊ ಹಾಗಾಗಿ ನಾವು ಉಪ್ಪರ್ಪೇಟ ಗ್ರಾಮ ಪಂಚಾಯತಿ 150ಕ್ಕೂ ಹೆಚ್ಚು ಜನ ಅಂಗವಿಕಲರಿದ್ದಾರೆ, ಅವ್ರಿಗೆ ತೊಂದರೆ ಆಗ್ತಾ ಇದೆ. ರ್ಯಾಂಪ್ ಮಾಡಿದ್ರೇ ನಮ್ಮ ಒಳಗಡೆ ಬಂದು ಏನು ಬೇಕು ಅಂತ ಕೇಳ್ತೀವಿ. ಸೊ ಹಾಗಾಗಿ ನೀವು ರ್ಯಾಂಪ್ನ ಮಾಡಲೇಬೇಕಂತ ನಮ್ಮ ತಂಡ ಎಲ್ಲ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಕಿರಣ್ ನಾಯಕ್, ಕರ್ನಾಟಕ ವಿಕಲಚೇತನ ಸಂಸ್ಥೆ ಕಾರ್ಯದರ್ಶಿ ಆಗಿದ್ದೀನಿ.